ಫ್ರೆಂಡ್ಸ್, ವೆಲ್ಕಮ್ ಟು ವೈಟ್ ಕಮರ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಫ್ಲೆಕ್ಸಿಬಲ್ ಬಜೆಟಲ್ಲಿ 2 ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಟ್ಟಿದ್ದೆ. ಸೊ 2 ಪ್ರಾಬ್ಲಮ್ಸಲ್ಲೂ ಕೂಡ ಒಂದಕ್ಕಿಂತ ಒಂದು ಪ್ರಾಬ್ಲಮ್ ಡಿಫ್ರೆನ್ಸ್ ಇತ್ತು. ಸೊ ಅದು ಕೂಡ 20 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದು, ಬಟ್ ಅದೊಂದು ಸ್ವಲ್ಪ ಈಸಿ ಇತ್ತು. ಸೊ ಇವಾಗಲೂ ಅಷ್ಟೇ, ನಾನು ಇವಾಗ ಮಾಡ್ತಿರೋ ಪ್ರಾಬ್ಲಮಲ್ಲಿ ಇದು ಕೂಡ 20 ಮಾರ್ಕ್ಸ್ ಪ್ರಾಬ್ಲಮು. ಸೊ ಬಟ್ ಇದರಲ್ಲಿ ಏನಂದರೆ ಕೇಸು, ಇದರಲ್ಲಿ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸು. ಸೊ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ ಏನಂತಂದರೆ, ಸೊ ಈ ಕಡೆ ಫಿಕ್ಸ್ಡು ಅಲ್ಲ, ಈ ಕಡೆ ವೇರಿಯಬಲು ಅಲ್ಲ. ಸೊ ಒಂಥರ ಮಧ್ಯ ಇದ್ದಂಗೆ ಇದು. ಸೊ ಇದು ಇದ್ದಾಗ ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ತಿಳ್ಕೊಡ್ತೀನಿ. ಮತ್ತು ಇಲ್ಲಿ ಲಾಸ್ಟ್ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಯೂನಿಟ್ಸಲ್ಲಿ ಕೊಡ್ತಿದ್ರು. ಸೊ 50% ಕೆಪಾಸಿಟಿ ಇದ್ದಾಗ ಎಷ್ಟು ಯೂನಿಟ್ಸ್ ಇರುತ್ತೆ, ಅದನ್ನು 60% ಹೇಗೆ ಮಾಡೋದು ಅಂತ. ಬಟ್ ಈ ಪ್ರಾಬ್ಲಮಲ್ಲಿ 50 ಅಂದರೆ ಸೇಲ್ಸ್ನ ಕೊಟ್ಟಿದ್ದಾರೆ. 50% ಕೆಪಾಸಿಟಿಲಿ ಇಷ್ಟು ಸೇಲ್ಸ್ ಇದ್ದರೆ 60%ಅಲ್ಲಿ ಎಷ್ಟು ಇರುತ್ತೆ ಅಂತೆಲ್ಲ ಕಂಡುಹಿಡಬೇಕು. ಸೊ ಹಾಗೆಯೇ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಮು. ಇದು ಪಕ್ಕಾ 20 ಮಾರ್ಕ್ಸ್ ಬರೋ ಪ್ರಾಬ್ಲಮ್ಮು. ಸೊ ನಿಮ್ಗೇನಾದರೂ ಫ್ಲೆಕ್ಸಿಬಲ್ ಬಜೆಟಿಂದ 20 ಮಾರ್ಕ್ಸ್ಗೆ ಪ್ರಾಬ್ಲಮ್ ಬರುತ್ತೆ ಅಂತಂದರೆ ಇದೇ ರೀತಿಲಿರುತ್ತೆ. ಮತ್ತು ಅಡ್ಜಸ್ಟ್ಮೆಂಟ್ಗಳು ಕೂಡ ಸೇಮ್ ಇದೇ ರೀತಿ ಇರುತ್ತೆ, ಯಾವುದೇ ವೇರಿಯನ್ಸ್ ಇರೋದಿಲ್ಲ. ಬಟ್ ವೇರಿಯನ್ಸ್ ಆಗ್ಬೋದು, ಅಂದರೆ ಅಮೌಂಟಲ್ಲಿ ವೇರಿಯನ್ಸ್ ಆಗ್ಬೋದು, ಬಟ್ ವರ್ಕಿಂಗ್ ನೋಟ್ಸಲ್ಲಿ ಯಾವುದೇ ರೀತಿ ವೇರಿಯನ್ಸ್ ಆಗಲ್ಲ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಹಾಗೆಯೇ ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ನೀವು ನನ್ನ ಟೆಲಿಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಸೊ ನಿಮ್ಗೇನಾದರೂ PDF ನೋಟ್ಸ್ ಬೇಕು ಅಂತಂದರೆ ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಹಾಗೇ ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ಸೊ ನಿಮ್ಮಿಂದ ನಮ್ಮ ಚಾನಲ್ಲು 100 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದಾರೆ. ಸೊ ಇದು ಖುಷಿಯಾದ ವಿಚಾರ. ಸೊ ಹೀಗೇ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಸೊ ಈಗ ನಾವು ಪ್ರಾಬ್ಲಮ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಪ್ರಾಬ್ಲಮ್ನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀನಿ. ಸೊ ಜಸ್ಟ್ ದೇರ್ ಗಿವನ್ ದಿ ಕಂಪನಿ ವರ್ಕಿಂಗ್ ಅಟ್ 50% ಕೆಪಾಸಿಟಿ ಆಸ್ ಇನ್ಕರ್ ದಿ ಫಾಲೋಯಿಂಗ್ ಎಕ್ಸ್ಪೆನ್ಸ್. ಸೊ 50% ಕೆಪಾಸಿಟಿಲಿ ಫಾಲೋಯಿಂಗ್ ಎಕ್ಸ್ಪೆನ್ಸ್ ಇನ್ಕರ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸು, ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸು, ದೆನ್ ವೇರಿಯಬಲ್ ಎಕ್ಸ್ಪೆನ್ಸು. ಸೊ ಓಕೆ, ಅದಷ್ಟಿದೆ ಅಮೌಂಟು. ಸೊ ನಾವಿಲ್ಲಿಗ ನಮ್ಗೆ ಮೇನ್ ಆಗಬೇಕಾಗಿರೋದು ಅಡ್ಜಸ್ಟ್ಮೆಂಟು. ಸೊ ಈಗ ಅಡ್ಜಸ್ಟ್ಮೆಂಟ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಟ್ಸ್ ಅಸ್ಯೂಮ್ ದಟ್ ಫಿಕ್ಸ್ಡ್ ಎಕ್ಸ್ಪೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟು. ಸೊ ಹೇಳಿದಾರೆ ಇಲ್ಲೇ, ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸು ರಿಮೇನ್ ಕಾನ್ಸ್ಟೆಂಟ್ ಫಾರ್ ಆಲ್ ಲೆವೆಲ್ಸ್ ಆಫ್, ಓಕೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಆಲ್ ಲೆವೆಲ್ ಆಫ್ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಟ್ವೀನ್. ಸೊ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಟ್ವೀನ್ 35 to 65% ಕೆಪಾಸಿಟಿ. ಸೊ 35 to 65% ಅಂದರೆ ಏನು ಕೆಪಾಸಿಟಿಗೆ ಪ್ರಿಪೇರ್ ಮಾಡ್ತೀವಿ ಅಲ್ಲಿ 35 to 65% ಅದು ಅಂದರೆ ಕಾನ್ಸ್ಟೆಂಟ್ ಆಗಿರುತ್ತೆ. ದೇ ಇನ್ಕ್ರೀಸ್ 10% ಅಬೌವ್ ಫಿಗರ್ಸ್ ಬಿಟ್ವೀನ್ 65 to 80%. ಸೊ 65 to 80% ಏನಿದೆ ಅದು 10% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ದೆನ್ ಕೆಪಾಸಿಟಿ ಇನ್ಕ್ರೀಸ್ 15% ಅಬೌವ್ 80% ಕೆಪಾಸಿಟಿ. ಸೊ ಕೆಪಾಸಿಟಿ 80% ಆದಮೇಲೆ 15% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಮಗೀಗ 1% ಕೆಪಾಸಿಟಿ ಗೊತ್ತಿರಬೇಕು. ಸೊ ಸೇಲ್ಸ್ ಅಟ್ 50% ಕೆಪಾಸಿಟಿ ಈಸ್ 12,000. ಸೊ ನಮಗೆ ಇಲ್ಲಿ ಸೇಲ್ಸ್ನ ಕೊಟ್ಟಿದ್ದಾರೆ ಅಂತಂದರೆ ನಾವು ಪ್ರಾಫಿಟ್ ಆರ್ ಲಾಸನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಹಾಗೇನೆ ಪ್ರಿಪೇರ್ ಎ ಫ್ಲೆಕ್ಸಿಬಲ್ ಬಜೆಟ್ ಫಾರ್ 50%, 60%, 75% ಆ್ಯಂಡ್ 80%. ಬಟ್ ನಾವೀಗ ಇಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿದಾಗೆ, ಸೊ ಇದು ನೋಡ್ಬೇಡ. ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ವೇರಿಯಬಲ್ ಬಗ್ಗೆ ಬೇರೆ ಏನೂ ಕೊಟ್ಟಿಲ್ಲ. ಸೊ ಅದು ಕೂಡ ಸೇಮ್ ಇರುತ್ತೆ. ಸೊ ಬಟ್ ನಾವೀಗ ವರ್ಕಿಂಗ್ ನೋಟ್ ಮಾಡಬೇಕಾಗಿರೋದು ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ಗೆ. ಸೊ ಇಲ್ಲಿ ಕೊಟ್ಟಿದ್ದಂಗೆ ಫಸ್ಟು ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ ರಿಮೇನ್ಸ್ ಕಾನ್ಸ್ಟೆಂಟ್ ಬಿಟ್ವೀನ್ 35 to 60%. ಅಂದರೆ 50 ಮತ್ತು 60%ಅಲ್ಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ 75%ಅಲ್ಲಿ, ಸೊ ದೆನ್ ದೇ ಇನ್ಕ್ರೀಸ್ 10% ಅಬೌವ್ ಫಿಗರ್ ಆಫ್ 65 to 80%. ಸೊ ಇಲ್ಲಿ 75% ಏನಿದೆ, ಇಲ್ಲಿ 10% ಇನ್ಕ್ರೀಸ್ ಆಗುತ್ತೆ. ದೆನ್ 80 ಆ್ಯಂಡ್ ದೆನ್ ಕೆಪಾಸಿಟಿ ಇನ್ಕ್ರೀಸ್ ಬೈ 15% ಅಬೌವ್ 80% ಕೆಪಾಸಿಟಿ. ಸೊ ಅಬೌವ್ 80% ಅಂದರೆ 75% ಆದಮೇಲೆ ಏನಿದೆ, ಸೊ ನಾವು 100% ಕೆಪಾಸಿಟಿಗೆ ಏನು ಇದು ಮಾಡ್ತೀವಿ, ಸೊ ಇಲ್ಲಿ 15% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದರೆ. ಸೊ ಈಗ ನಾವು ವರ್ಕಿಂಗ್ ನೋಟ್ ಮಾಡಬೇಕಾಗಿರೋದು ನಮ್ಗೆ ಇವಾಗ ಅಂದರೆ ಟೋಟಲ್ ಕೆಪಾಸಿಟಿ ಅಂದರೆ 50% ಕೆಪಾಸಿಟಿ ಇದ್ದಾಗ ಸೇಲ್ಸ್ ಎಷ್ಟಿರುತ್ತೆ ಅಂತ ಮಾಡಬೇಕು. ಜೊತೆಗೆ ಇದನ್ನು ಎಷ್ಟೆಷ್ಟಾಗುತ್ತೆ ಅಂತ ಡಿವೈಡ್ ಮಾಡ್ತಾ ಹೋಗ್ಬೇಕು ಇವಾಗ. ಸೊ ಬನ್ನಿ ಫ್ರೆಂಡ್ಸ್, ಈಗ ಪ್ರಾಬ್ಲಮ್ನ ಶುರು ಮಾಡೋಣ. ಸೊ ಹಾಗೆ ಇನ್ನೊಮ್ಮೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಈಗ ನಾವು ವರ್ಕಿಂಗ್ ನೋಟ್ನ ಶುರು ಮಾಡೋಣ. ಸೊ ವರ್ಕಿಂಗ್ ನೋಟಲ್ಲಿ ಫಸ್ಟ್ ಒಂದು ನಮಗೀಗ 50% ಕೆಪಾಸಿಟಿ ಇದ್ದಾಗ ಎಷ್ಟು ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ ವರ್ಕಿಂಗ್ ನೋಟಲ್ಲಿ. ಸೊ 50% ಕೆಪಾಸಿಟಿ
ಟೋಟಲ್ ಸೇಲ್ಸ್ ಬಂದು 12 ಲ್ಯಾಕ್. ಸೊ ಹಾಗೇನೆ ಈಗ 60% ಅವ್ರು ಪ್ರಿಪೇರ್ ಮಾಡೋಕ್ಕೆ ಇರೋದು 60%, 75% ಆ್ಯಂಡ್ ದೆನ್ 100%. ಸೊ ನಾವು ಫಸ್ಟ್ ಈಗ 60% ಕಂಡಿಡೋಣ. 60% ಕೆಪಾಸಿಟಿ. ಸೊ ಹೇಗೆ ಕಂಡಿಡಿದೆ ಅಂತ ನಮಗೆ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಸೊ 12 ಲ್ಯಾಕ್ ಬಂದು 50% ಕಾದರೆ 60 ಡಿವೈಡೆಡ್ ಬೈ 50 ಈಸ್ ಈಕ್ವಲ್ ಟು 14,40,000. ದೆನ್ 75% ಕೆಪಾಸಿಟಿ. ಸೊ 75% ಕೆಪಾಸಿಟಿಗೆ ನೋಡೋದಾದರೆ 12 ಲ್ಯಾಕ್ ಕಾನ್ಸ್ಟೆಂಟ್ ಆಗಿರುತ್ತೆ ಇದು, ಇಂಟು 75 ಡಿವೈಡೆಡ್ ಬೈ 50% ಈಸ್ ಈಕ್ವಲ್ ಟು 18 ಲ್ಯಾಕ್. ದೆನ್ 100% ಕೆಪಾಸಿಟಿಗೆ ಬಂದರೆ, ಸೊ 100% ಕೆಪಾಸಿಟಿಗೆ ಬಂದರೆ ಇಟ್ ವಿಲ್ ಬಿ 12 ಲ್ಯಾಕ್ ಇಂಟು 100 ಡಿವೈಡೆಡ್ ಬೈ 50 ಈಸ್ ಈಕ್ವಲ್ ಟು 24 ಲ್ಯಾಕ್. ಸೊ ನಾನು ನಿಮಗೀಗ ಸಿಂಪಲಾಗಿ ಇದನ್ನು ಹೇಗೆ ಕಂಡಿಡಿದೆ, ಸೊ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ. ಸೊ ಎಕ್ಸಾಂಪಲ್ ಈಗ 50% ಕೆಪಾಸಿಟಿಗೆ 12 ಲ್ಯಾಕ್ ಆದರೆ ದೆನ್ ವಾಟ್ ಫಾರ್ 60%. ಸೊ ದೆನ್ ಟೇಕ್ ಆ್ಯಂಡ್ ಕ್ರಾಸ್ ಮಲ್ಟಿಫಿಕೇಶನ್ ಈಸ್ ಈಕ್ವಲ್ ಟು 60 ಇಂಟು 12 ಲ್ಯಾಕ್ ಡಿವೈಡೆಡ್ ಬೈ 50 ಈ ಥರ ಬರುತ್ತೆ. ಸೊ ಎಲ್ಲದಕ್ಕೂ ಇದೇ ರೀತಿ ಮಾಡಿ. ಸೊ ಏನಂದರೆ ನಿಮಗಿದು ಅರ್ಥ ಆಗಲಿ ಅಂತ ಮಾಡಿದ್ದೀಗ. ಸೊ ನೆಕ್ಸ್ಟ್ ವರ್ಕಿಂಗ್ ನೋಟ್ ನೋಡೋಣ. ಸೊ ವರ್ಕಿಂಗ್ ನೋಟ್ 2. ಸೊ ವರ್ಕಿಂಗ್ ನೋಟ್ 2 ಅಲ್ಲಿ ನಮಗೆ ಏನೇನು ಬರುತ್ತೆ ಅಂತಂದರೆ, ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಇನ್ ಆಲ್ ಲೆವೆಲ್ಸ್. ಸೊ ಕ್ವಶನ್ ನೋಡ್ತಾ ಇರ್ಬೋದು, ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಕ್ವಶನ್ನು. ದೆನ್ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಸೆಮಿ ವೇರಿಯಬಲ್ expenses constant between 35% to 65% ಅಂತಂದರೆ ಇಲ್ಲಿ 35 to 65% ಅಂದರೆ ನಮಗೆ ಬರೋದಿಲ್ಲ 50 ಮತ್ತು 60. ಸೊ 50% ದೆನ್ 60% ಕಾನ್ಸ್ಟೆಂಟಾಗಿ ಇರುತ್ತೆ. ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಇನ್ಕ್ರೀಸ್ 10% ಅಬೋವ್ ಬಿಟ್ವೀನ್. ಸೊ ಇನ್ಕ್ರೀಸ್ 10% ಅಬೋವ್ ಬಿಟ್ವೀನ್ 65% to 80%. ಸೊ 65 to 80% ಅಂತಂದಾಗ ನಮಗೆ ಯಾವ ಕೆಪಾಸಿಟಿ ಬರುತ್ತೆ ಇಲ್ಲಿ 75% ಕೆಪಾಸಿಟಿ. ಸೊ ಈಗ ನಾವು 75% ಕೆಪಾಸಿಟಿ ನೋಡೋಣ. ಸೊ ಯಾವ್ಯಾವ ಮೆಟೀರಿಯಲು ಏನೇನು ಐಟಮ್ ಬರುತ್ತೆ ಅಂತ ಇಲ್ಲೇ ವರ್ಕಿಂಗ್ ನೋಟಲ್ಲಿ ಇಲ್ಲೇ ಮುಗಿಸ್ಬಿಡೋಣ. ಸೊ ಫಸ್ಟ್ ಒನ್ ನಮಗೆ ಸಿಗೋದು ಏನು ಸಿಗುತ್ತೆ, ಫಸ್ಟ್ ಒನ್ ನಮಗೆ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ. ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿ ಟೋಟಲ್ ಬಂದು 30,000 ಇದೆ. ಇಂಟು 10% is equal to 3,000 plus 30,000 33,000. ಸಿಂಪಲ್ ಇದೆ. ಸೊ ನೆಕ್ಸ್ಟ್ ಒಂದು ಬಂದು ಏನಿದೆ ಐಟಮು ಇಂಡೈರೆಕ್ಟ್ ಲೇಬರು. ಸೊ ಇಂಡೈರೆಕ್ಟ್ ಲೇಬರ್ ಬಂದು ನಮಗೆ ಟೋಟಲ್ ಇರೋದು 1,24,000 ಇಂಟು 10% is equal to 12,400 plus 1,24,000 is equal to 1,36,400. 1,36,400.
ಸೊ ನೆಕ್ಸ್ಟ್ ಒಂದು ನೋಡೋದಾದ್ರೆ ಸೇಲ್ಸ್ ಮ್ಯಾನ್ ಸ್ಯಾಲರಿ. ಸೊ ಸೇಲ್ಸ್ ಮ್ಯಾನ್ ಸ್ಯಾಲ್ರಿ ಬಂದು ಟೋಟಲ್ ಎಷ್ಟಪ್ಪ ಇದೆ, 36,000 ಇದೆ. 36,000 ಇಂಟು 10% ಈಸ್ ಈಕ್ವಲ್ ಟು 3,600 ಪ್ಲಸ್ 36,000 is equal to 39,600. So then sundry expenses ಇದೆ ನೆಕ್ಸ್ಟ್. ಇದು sundry expenses ಅಲ್ಲಿ ನಮಗೆ ಟೋಟಲ್ ಬಂದು ಸೊ 32,000 ಇದೆ. ಸೊ 32,000 ಇಂಟು 10% is equal to 3,200 ಪ್ಲಸ್ 32,000 is equal to 35,200. ಸೊ ನಮಗಿಲ್ಲೀಗ 75%ಗೆ ಸಿಕ್ತು, ಮೀನ್ಸ್ ಇದು 75%ಗೆ ಬರೋದು. ಸೊ ಹಾಗೆಯೇ ನೆಕ್ಸ್ಟ್ ಏನಿದೆ ಅಡ್ಜಸ್ಟ್ಮೆಂಟು. ಸೊ ಇನ್ಕ್ರೀಸ್ 15% ಇನ್ 100% ಕೆಪಾಸಿಟಿ ಬಿಟ್ವೀನ್, ಅಂದರೆ 80% to 100% ಕೆಪಾಸಿಟಿ. increase 15% capacity between 80% to 100%. ಸೊ ಈಗ ನಾವು 100%ಗೆ ಪ್ರಿಪೇರ್ ಮಾಡೋದ್ರಿಂದ ನಾವು ಈಗ 100% ಕಂಡುಹಿಡಬೇಕು. ಸೊ ಹ್ಯಾಸ್ ಇಟ್ ಈಸ್ ಸೇಮ್. ಸೊ ಫಸ್ಟ್ ಒಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿ. ಸೊ ಪ್ಲಾಂಟ್ ಆ್ಯಂಡ್ ಮೆಷಿನ್ 1000 ಇದೆ. 30,000 ಪ್ಲಾಂಟ್ ಆ್ಯಂಡ್ ಮೆಷಿನರಿ ಬಂದು 30,000 ಇದೆ. ಇಂಟು 15% is equal to 4,500 plus 30,000 is equal to 34,500. ನೆಕ್ಸ್ಟ್ ಒಂದು ಬಂತು ಇಂಡೈರೆಕ್ಟ್ ಲೇಬರ್. ಸೊ ಇಂಡೈರೆಕ್ಟ್ ಲೇಬರ್ ಬಂದು ಎಷ್ಟಿದೆ, 1,24,000 ಇದೆ. 1,24,000 ಇಂಟು 15% is equal to 18,600 plus 1,24,000 is equal to 1,42,600. 1,42,600. ಸೊ ನೆಕ್ಸ್ಟ್ ಒಂದು ಬಂದು ಸೇಲ್ಸ್ಮ್ಯಾನ್ ಸ್ಯಾಲ್ರಿ. ಸೊ ಸೇಲ್ಸ್ಮ್ಯಾನ್ ಸ್ಯಾಲ್ರಿ ಬಂದು 36,000 ಇದೆ. 36,000 ಇಂಟು 15% is equal to so 5,400 plus 36,000 is equal to 41,400. ದೆನ್ ಲಾಸ್ಟ್ ಒಂದು ಬಂದು ನಮಗೆ ಇವಾಗ ಸನ್ರಿ ಎಕ್ಸ್ಪೆನ್ಸ್ ನೋಡೋದಾದರೆ ವ್ಯಾಲ್ಯೂ ಬಂದು 32,000 ಇದೆ. ಇಂಟು 15% is equal to 48,000. ಸಾರಿ 48,000 ಅಲ್ಲ, 4,800 ಪ್ಲಸ್ 32,000 is equal to 36,800. ಸೊ ಇಷ್ಟು ಬಂದು ವರ್ಕಿಂಗ್ ನೋಟ್ಸು. ಸೊ ಈ ವರ್ಕಿಂಗ್ ನೋಟ್ಸ್ ನೀವು ಒಂದು ಪ್ರಾಪರಾಗಿ ಮಾಡಿದ್ರೆ ನೀವು ಟೇಬಲ್ ಮಾಡೋದೇನು ತುಂಬ ಕಷ್ಟ ಅಲ್ಲ. ಸೊ ಇದನ್ನು ಈಗ ನಾನು ಟೇಬಲ್ಗೆ ಅಪ್ಲೈ ಮಾಡ್ತೀನಿ. ಸೊ ಟೇಬಲ್ಗೆ ಅಪ್ಲೈ ಮಾಡೋದು ಒಂದು 3 to 4 minutes ಆಗ್ಬೋದು ಅಷ್ಟೇ. ಸೊ ಬನ್ನಿ ಈಗ ಇದನ್ನು ಟೇಬಲ್ಗೆ ಅಪ್ಲೈ ಮಾಡೋಣ. ಫ್ರೆಂಡ್ಸ್, ಫಸ್ಟು ಐಟಮ್ ಒಂದು ನಮಗೆ ವೇರಿಯಬಲ್ ಕಾಸ್ಟು. ಸೊ ವೇರಿಯಬಲ್ ಕಾಸ್ಟಲ್ಲಿ ನಮಗೆ ಅವರು ಹೇಳಿಲ್ಲ ವೇರಿಯಬಲ್ ಕಾಸ್ಟು ಎಷ್ಟೆಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ನಮ್ಮ ಪ್ರಾಬ್ಲಮಲ್ಲೇ ಬಂದು ಇದು ಫ್ಲೆಕ್ಸಿಬಲ್ ಬಜೆಟು. ವೇರಿಯಬಲ್ ಕಾಸ್ಟು ಕೆಪಾಸಿಟಿಗೆ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಫಿಕ್ಸ್ಡ್ ಕಾಸ್ಟ್ ಅಂತ ಹಂಗೆ ಕಾನ್ಸ್ಟೆಂಟ್ ಇರೋದಿಲ್ಲ. ಸೊ ಫಿಕ್ಸ್ಡ್ ಅಂದರೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಮೇ ಬಿ ಅದು ಚೇಂಜ್ ಆದರೂ ಆಗ್ಬೋದು, ಆಗದೇ ಇರ್ಬೋದು. ಬಟ್ ವೇರಿಯಬಲ್ ಕಾಸ್ಟ್ ಅನ್ನೋದು ಚೇಂಜ್ ಆಗೇ ಆಗುತ್ತೆ. ಸೊ ಇವಾಗ ನಾವು 50% ಕೆಪಾಸಿಟಿ ನೋಡೋಣ. ಸೊ ವೇರಿಯಬಲ್ ಕಾಸ್ಟಲ್ಲಿ ಫಸ್ಟ್ ಒಂದು ಬಂದು ಮೆಟೀರಿಯಲ್. ಸೊ ಮೆಟೀರಿಯಲ್ ಬಂದು ಎಷ್ಟಿದೆ, 3 lakh ಇದೆ. ಸೊ 3 lakh ಕಂಪಲ್ಸರಿ. ಸೊ ದೆನ್ ಲೇಬರ್ ಬಂದು 3,50,000 ಇದೆ. ಸೊ ದೆನ್ ಸೇಲ್ಸ್ ಕಮಿಷನ್ ಬಂದು 40,000 ಇದೆ.
ಇಷ್ಟು ಬಂದು 50% ಕೆಪಾಸಿಟಿಗೆ ಮೀನ್ 12 ಲ್ಯಾಕ್ ಸೇಲ್ಸ್ ಇದ್ದಾಗ ಇಷ್ಟಿರುತ್ತೆ. ದೆನ್ ಹಾಗೆಯೇ ಇಷ್ಟಿದ್ದಾಗ ಇನ್ನು 60%ಗೆ ಎಷ್ಟಾಗ್ಬೋದು? ಸೊ 14,40,000 ಸೇಲ್ಸ್ ಆದಾಗ ಸೊ ಮೆಟೀರಿಯಲ್ ಕಾಸ್ಟ್ ಎಷ್ಟಾಗ್ಬೋದು ಬಂದರೆ 3,60,000. ನೆಕ್ಸ್ಟ್ ಬಂದು ಲೇಬರ್ ಬಂದು 4,20,000. ದೆನ್ ಸೇಲ್ಸ್ ಕಮಿಷನ್ ಬಂದು 48,000. ಸೊ ಇದನ್ನು ಹೇಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂತಂದರೆ, ಸೊ ಆ್ಯಸ್ ಇಟ್ ಈಸ್ ನಾನು ನಮಗೆ ವರ್ಕಿಂಗ್ ನೋಟಲ್ಲಿ ತೋರಿಸ್ದಾಗೆ, ಸೊ 50% ಕೆಪಾಸಿಟಿಲಿ ಮೆಟೀರಿಯಲ್ ಕಾಸ್ಟ್ ಬಂದು 3 ಲ್ಯಾಕ್ ಆದರೆ 60%ಗೆ ಎಷ್ಟು? ದೆನ್ ಟೇಕ್ ಇನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇಸ್ ಈಕ್ವಲ್ ಟು 3 ಲ್ಯಾಕ್ ಇಂಟು 60 ಡಿವೈಡೆಡ್ ಬೈ 50. ಸೊ 0 5 1s 5 6s, ಸೊ 6 ಇಂಟು 6 30. ಈಗ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸಲ್ಲಿ ನೋಡೋದಾದರೆ ಫಸ್ಟ್ ಬಂದು ನಮಗೆ 50% ಕೆಪಾಸಿಟಿ. ಸೊ ಹಾಗೆ ನಾವು ವರ್ಕಿಂಗ್ ನೋಟಲ್ಲಿ ಹೇಳಿದಾಗೆ, ಸೊ ನೀವು ನೋಡ್ತಿರ್ಬೋದು ಇಲ್ಲಿ, ಸೊ ವರ್ಕಿಂಗ್ ನೋಟ್ ಒಳ್ಳೆ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ ಕಾನ್ಸ್ಟೆಂಟ್ ಬಿಟ್ವೀನ್ 35 to 65% ಅಂದಾಗ ನಮಗೆ ಬರೋದೆ. ಸೊ 50 ಮತ್ತು 60%ಅಲ್ಲಿ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ. ಸೊ ಜಸ್ಟ್ ಅಂದರೆ ಕ್ವಶನಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಅಮೌಂಟು ಜಸ್ಟ್ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋಣ. ಸೊ ಪ್ಲ್ಯಾಂಟ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟಿದೆ? 30,000 ಇದೆ. ಸೊ ಹಾಗೆ ಬರೆಯೋಣ. ಇದು 1,24,000. ಸೊ ಹಾಗೆ ಬರೆಯೋಣ. ಸೊ ಇದು ಕೂಡ 36,000 ಹಾಗೆ ಬರೆಯೋಣ. ಸೊ ದೆನ್ ಸ್ಯಾಲ್ರಿ ಎಕ್ಸ್ಪೆನ್ಸಸ್ ಬಂದು 32,000. ಸೊ ಹಾಗೆ ಬರೋಣ. ಸೊ ಇಲ್ಲೂ ಕೂಡ ಅಷ್ಟೇ ನಮಗೆ ಅವ್ರು ಏನು ಹೇಳಿಲ್ಲ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಸೊ ಅವ್ರು ಅಂದರೆ ಹೇಳಿರೋದವರು, ಸೊ ಸೆಮಿ ವೇರಿಯಬಲ್ ಎಕ್ಸ್ಪೆನ್ಸ್ ಕಾನ್ಸ್ಟೆಂಟ್ ಬಿಟ್ವೀನ್ 35% to 65% ಒಳಗಡೆ ಅಂತಾಗ ಇದು ಕೂಡ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ 30,000, 1,24,000, 36,000, ದೆನ್ 32,000. ಸೊ ದೆನ್ ನಾವೀಗ ನೋಡೋದಾದರೆ 75% ಕೆಪಾಸಿಟಿಗೆ ನೋಡೋದಾದ್ರೆ ಇವಾಗ, ಸೊ ಅವ್ರು ಏನು ಅಡ್ಜಸ್ಟ್ಮೆಂಟಲ್ಲಿ ಹೇಳಿದ್ದಾರೆ ಅವರೇ ಮೊದಲೇ. ಸೊ 75% ಅಂದಾಗ ಸೊ ಇನ್ಕ್ರೀಸ್ 10% ಅಬವ್ ಬಿಟ್ವೀನ್ 65 to 80% ಅಂದಾಗ ನಮಗೆ 75% ಸಿಗುತ್ತೆ. ಸೊ ಇಲ್ಲಿ ನೋಡೋದಾದರೆ ನಾವು ವರ್ಕಿಂಗ್ ನೋಟ್ ಮಾಡಿದಾಗೆ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಎಷ್ಟಪ್ಪ ಇನ್ಕ್ರೀಸ್ ಆಗೈತೆ? ಸೊ ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ 33,000, 1,36,000 ಇದು ಇಂಡೈರೆಕ್ಟ್ ಲೇಬರು. 1,36,000, 36,400. ದೆನ್ ಸೇಲ್ಸ್ ಮ್ಯಾನ್ ಸ್ಯಾಲ್ರಿ ಬಂದು 39,600. ದೆನ್ ಸನ್ರಿ ಎಕ್ಸ್ಪೆನ್ಸಸ್ ಬಂದು 35,200. ಸೊ ಹಾಗೆಯೇ ನಮಗೆ ಲಾಸ್ಟ್ 100% ಕೆಪಾಸಿಟಿಗೆ ವರ್ಕಿಂಗ್ ನೋಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡೋದಾದರೆ ಫಸ್ಟ್ ಒಂದು ಬಂದು ಸೊ 15% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಬಂದು ನಮಗೆ 34,500. ಸೊ ಇದು ಬಂದು 1,42,600. ಸೊ ಸೇಲ್ಸ್ ಮ್ಯಾನ್ ಸ್ಯಾಲ್ರಿ ಬಂದು 41,400. ಸೊ ಹಾಗೆಯೇ ಸನ್ರಿ ಎಕ್ಸ್ಪೆನ್ಸಸ್ ಬಂದು 36,800. ಸೊ 36,800. ಸೊ ನೀವು ನೋಡ್ತಿರ್ಬೋದು ಜಸ್ಟ್ ಇಷ್ಟೇ ಅಪ್ಲಿಕೇಬಲ್ ಆಯಿತು. ದೆನ್ ಇನ್ನು ಫಿಕ್ಸ್ಡ್ ಕಾಸ್ಟ್ ಬಂದಾಗ ಅವರೇ ಕ್ವಶನ್ ಹೇಳ್ಬಿಟ್ಟಿದ್ದಾರೆ ಎಲ್ಲ ಲೆವೆಲಲ್ಲೂ ಕೂಡ ಕಾನ್ಸ್ಟೆಂಟ್ ಆಗಿದೆ ಅಂತ. ಸೊ ಅದನ್ನು ಹೇಗಿದೆ ಹಾಗೆ ಬರೆಯೋಣ. ಸೊ ನಮಗೆ ಇಲ್ಲಿ ಫಿಕ್ಸ್ಡ್ ಕಾಸ್ಟಲ್ಲಿ ಬಂದು ನಮಗೆ 3 ಐಟಮ್ಸ್ ಅಷ್ಟೇ ಇರೋದು. ಸೊ ಅವ್ರು ಹೇಳಿದರೆ ಅಡ್ಜಸ್ಟ್ಮೆಂಟಲ್ಲಿ ನೀವು ನೋಡ್ತಿರ್ಬೋದು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಕಾನ್ಸ್ಟೆಂಟ್ ಇನ್ ಆಲ್ ಲೆವೆಲ್ಸ್. ಸೊ ಎಲ್ಲ ಲೆವೆಲ್ಸಲ್ಲೂ ಕೂಡ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಫಿಕ್ಸ್ಡ್ ಎಕ್ಸ್ಪೆನ್ಸ್ ಎಷ್ಟಿದೆ ಅಷ್ಟೇ ಇರುತ್ತೆ ನಾರ್ಮಲಾಗಿ. ಸೊ ನೋಡೋಣ ಇವಾಗ. ಸೊ ಅದು ಬಂದು ಸೊ ಆ್ಯಸ್ ಇಟ್ ಈಸ್ ನಮ್ಗೆ ಹೇಳ್ದಾಗೆ ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಆಗಿದ್ದಾಗ ಎಲ್ಲ ಲೆವೆಲ್ಸಲ್ಲೂ ಸೇಮ್ ಅಮೌಂಟ್ ಇರುತ್ತೆ. ಸೊ ನೀವು ನೋಡ್ತಿರೋದು 1,05,000, 1,46,000 ಅಂದರೆ 1,22,000. ಸೊ ಇಷ್ಟು ಆದಮೇಲೆ ನಮ್ಗೆ ಏನು ಮಾಡಬೇಕು ಅಂತಂದರೆ, ನಮಗೀಗ ಸೇಲ್ಸ್ ಇದೆ, ನಮಗೆ ಪ್ರಾಪರ್ ಫಿಗರ್ಸ್ ಆಗಿ ಸೇಲ್ಸ್ ಇದೆ. ಸೊ ಸೇಲ್ಸ್ ಇದ್ದಾಗ ನಾವೀಗ ಟೋಟಲ್ ಕಾಸ್ಟ್ ಕಂಡಿಡೋಣ. ಸೊ ಟೋಟಲ್ ಕಾಸ್ಟ್ ನೋಡೋದಾದ್ರೆ ಇವೆಲ್ಲನೂ ಕೂಡಬೇಕೀಗ ನಾವು. ಸೊ ಏನು ಅಮೌಂಟ್ ಇದೆ ಇವೆಲ್ಲನೂ ಕೂಡಿದ್ರೆ ನಮಗೆ ಈಗ ಟೋಟಲ್ ಕಾಸ್ಟ್ ಸಿಗುತ್ತೆ. ಸೊ ಇವಾಗ ನಾವು ಟೋಟಲ್ ಕಾಸ್ಟ್ ನೋಡಿದ್ರೆ ಎಲ್ಲನೂ ಆ್ಯಡ್ ಮಾಡಬೇಕು. ಸೊ ಏನಿದೆ 50% ಕೆಪಾಸಿಟಿ ಎಲ್ಲನೂ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಆಗಿ ಸಿಗೋದು 12,85,000 ಸಿಗುತ್ತೆ. 12,85,000. ಸೊ ಇಲ್ಲೂ ಕೂಡ ಅಷ್ಟೇ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಸಿಗೋದು 14,23,000
1000, 14,23,000. ದೆನ್ ಇಲ್ಲಿ ಕೂಡಿದಾಗ ನಮಗೆ ಟೋಟಲ್ ಆಗಿ ಸಿಗೋದು 16,52,200. ಸೊ 16,52,200. ದೆನ್ ಇಲ್ಲೂ ಕೂಡ ಅಷ್ಟೇ ಟೋಟಲ್ ಎಲ್ಲನೂ ಕೂಡಿದಾಗ ನಮ್ಗೆ ಸಿಗೋದು 20,80,300. ಸೊ 20,80,300. ಸೊ ಈಗ ನೋಡೋದಾದ್ರೆ ನಮ್ಮ ಹತ್ರ ಸೇಲ್ಸ್ ಇದೆ. ಸೊ ಸೇಲ್ಸ್ ಬರೆಯೋಣ. ಸೊ ಸೇಲ್ಸ್ ನೋಡೋದಾದರೆ ಆ್ಯಸ್ ಇಟ್ ಈಸ್ ನಾವು ಸೇಲ್ಸ್ನ ಫಸ್ಟೇ ಕಂಡುಹಿಡಿದಿದ್ದೀವಿ. ಸೊ ಸೇಲ್ಸ್ ನೋಡೋದಾದ್ರೆ ನೀವು ನೋಡ್ತಿರ್ಬೋದು ಇಲ್ಲಿ 12 lakh, 1 lakh, 14 lakh, 40,000, 18 lakh and 24 lakh. ಸೊ ಅದನ್ನು ಬರೆಯಿರಿ ಇಲ್ಲಿ. ಸೊ 12 lakh, ಸೊ 14 lakh 40,000, ದೆನ್ 18 lakh, ದೆನ್ 24 lakh. ಸೊ ಇಷ್ಟು ಆದಮೇಲೆ ಇವಾಗ ನಮಗೆ ಪ್ರಾಫಿಟ್ ಆರ್ ಲಾಸ್ ಅಂತ ಗೊತ್ತಾಗುತ್ತೆ. ಸೊ ಹೇಗೆ ಅಂದರೆ ಸೇಲ್ಸಿಂದ ಇದನ್ನು ಮೈನಸ್ ಮಾಡಿದಾಗ ಪ್ರಾಫಿಟ್ ಆರ್ ಲಾಸ್ ಅಂತ ಗೊತ್ತಾಗುತ್ತೆ. ಸೊ ನೋಡೋಣ ಇವಾಗ ನಾವು ಪ್ರಾಫಿಟ್ ಆರ್ ಲಾಸ್ ಅಂತ. ಸೊ ಪ್ರಾಫಿಟ್ ಆರ್ ಲಾಸ್ ಅಂತ ನೋಡಿದಾಗ ನಾವೀಗ 12 ಲ್ಯಾಕಿಂದ 12,85,000 ಮೈನಸ್ ಮಾಡಿದಾಗ ನಮಗೆ ಮೈನಸ್ ಫಿಗರ್ ಬರುತ್ತೆ. ಸೊ ಮೈನಸ್ ಫಿಗರ್ನ ನಾವು ಈ ಬ್ರ್ಯಾಕೆಟಲ್ಲಿ ತೋರಿಸಿದ್ರೆ ಸೊ ಲಾಸ್. ಸೊ ಹಾಗೆಯೇ 14,40,000 14,23,000 ಡಿವೈಡ್ ಮಾಡಿದಾಗ ನಮಗೆ ಪ್ಲಸ್ ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಇದು 17,000 ಸಿಗ್ತಾ ಇದೆ. ಸೊ ಜಸ್ಟ್ ಇಟ್ ಈಸ್ ಪ್ರಾಫಿಟ್. ಆ್ಯಂಡ್ ದೆನ್ 18 ಲ್ಯಾಕಿಂದ 16,52,000 ಮೈನಸ್ ಮಾಡಿದಾಗ 200 ಮೈನಸ್ ಮಾಡಿದಾಗ ನಮಗೆ ಸಿಗ್ತಾ ಇದೆ 1,47,800. ಸೊ ಇದು ಬಂದು ನಮಗೆ ಪ್ರಾಫಿಟ್ಟು. ಸೊ ಪ್ಲಸ್ ವ್ಯಾಲ್ಯೂಲಿ ಇರೋದ್ರಿಂದ ಪ್ರಾಫಿಟ್ಟು. ಸೊ ಸೇಲ್ ಜಾಸ್ತಿ ಇದೆ. ಸೊ ಹಾಗೆಯೇ 24 ಲ್ಯಾಕಿಂದ 20,80,200 ಮೈನಸ್ ಮಾಡಿದಾಗ ನಮ್ಗೆ ಸಿಗ್ತಾ ಇದೆ 3,91,700. ಸೊ ಜಸ್ಟ್ ಇದು ಕೂಡ ಪ್ರಾಫಿಟ್ಟೇ. ನೀವು ಅಬ್ಸರ್ವ್ ಮಾಡ್ತಿರೋದಿಲ್ಲಿ ಸೇಲ್ಸ್ ಜಾಸ್ತಿ ಇದ್ದಾಗ, ಸೇಲ್ಸ್ ಜಾಸ್ತಿ ಇದ್ದು ಟೋಟಲ್ ಕಾಸ್ಟ್ ಕಮ್ಮಿ ಇದ್ದಾಗ ಪ್ರಾಫಿಟ್ ಜಾಸ್ತಿ ಇರುತ್ತೆ. ಸೊ ನೀವೀಗ ಇಲ್ಲಿ ಕನ್ಕ್ಲೂಡ್ ಮಾಡೋದಾದರೆ ಹೇಗೆ ಕನ್ಕ್ಲೂಡ್ ಮಾಡ್ತೀರಂತಂದರೆ, ಇನ್ ಕೇಸ್ ಆಫ್ 50% ಕ್ಯಾಪಾಸಿಟಿ ದೇರ್ ವಿಲ್ ಬಿ ಲಾಸ್. ದೆನ್ ಆಫ್ಟರ್ ಅಂದರೆ ಎಕ್ಸೆಪ್ಟ್ 50% ಕ್ಯಾಪಾಸಿಟಿ ವಾಟ್ ಎವರ್ ಇಟ್ ಕಮ್ಸ್ ಲೈಕ್ 60% ಆಗಿರ್ಬೋದು, 75% ಆಗಿರ್ಬೋದು, ದೆನ್ 100% ಕ್ಯಾಪಾಸಿಟಿ ಪ್ರಾಫಿಟ್ ಮಾರ್ಜಿನ್ ಹೈ ಲೆವೆಲಲ್ಲಿ ತೋರಿಸ್ತಾ ಇದೆ. ಸೊ ನೋಡ್ತಾ ಇರೋದು ನೀವು ಇಲ್ಲಿ. ಸೊ ಹೇಗಿದೆ ಅಂದರೆ ಪ್ರಾಫಿಟ್ಟು ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಒಂದು ಲೆವೆಲಿಂದ ಒಂದು ಲೆವೆಲ್ಗೆ ಹೋದಾಗ ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದೆ. ಸೊ ಜಸ್ಟ್ ನೀವು ಈ ಥರ ಇದನ್ನು ಕನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಹಾಗೆಯೇ ನಿಮಗೆ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇನ್ನೇನಾರ ಡೌಟ್ ಇದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ತಿಳಿಸ್ಕೊಡ್ತೀನಿ. ಸೊ ಹಾಗೆಯೇ ನಿಮ್ಗೇನಾದರೂ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸ್ದು PDF ನೋಟ್ಸ್ ಬೇಕು ಅಂದರೆ ಸೊ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ಸೊ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ದೆನ್ ನಾನು ಈ ವಿಡಿಯೋಗೆ ಮಿನಿಮಮ್ 20 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಮತ್ತು ನೀವು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.